ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಜಗತ್ತಲ್ಲಿ ಕಲ್ಲುಗೂ ಬುದ್ಧಿ ಹೇಳ್ಬೋದು, ಆದ್ರೆ ಈ ಕುಡುಕರಿಗೆ ಬುದ್ಧಿ ಹೇಳೋದಕ್ಕಾಗತ್ತಾ? ನಾವೇ ಸರಿ ಅಂತ ವಾದ ಮಾಡ್ತಾರೆ, ಹೆಂಡತಿನ ಯಾಮಾರ್ಸಿ ಬಾರಿಗೆ ಹೋಗ್ತಾರೆ. ಹಂಗಂತ ಹೆಂಗಸರು ಪತಿನೇ ಪರದೈವ ಅಂತ ಗಂಡ ಕೊಡೋ ಹಿಂಸೆನ ಸಹಿಸ್ಕೊಂಡಿರಕ್ಕಾಗತ್ತಾ? ಚಿನ್ನ ಚಿನ್ನ ಚಿನ್ನ, ಈ ನಿನ್ನ ನಯವಾದ ಕೈಗಳೆರಡು ನನ್ನ ಕೈಯೊಳಗಡೆ ಸಿಲುಕಿ, ಕಣ್ಣೆರಡು ಹೂ ನೋಟದಲ್ಲಿ ಕರಗಿ, ಮೈಯೆರಡು ಹಿತ ಸ್ಪರ್ಶದಲ್ಲಿ ಬೆವರಿ, ಆ ಬಿಸಿ ಅಪ್ಪುಗೆಯಲ್ಲಿ ಇಡೀ ದಿನ ನಾವಿಬ್ರೆ ಆಯಾಗಿದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತು, ನನ್ನ ಕೆಲ್ಸ ಹೋಗುತ್ತೆ, ನನ್ನ ಒಡವೆ ಎಲ್ಲ ಬ್ಯಾಂಕ್ ಅಲ್ಲಿ ಇರುತ್ತಷ್ಟೇ. ರೊಮ್ಯಾಂಟಿಕ್ ಮೂಡ್ಗೂ ಬರಲ್ವಲ್ಲೇ ನೀನು? ಅಪ್ಪ, ಒಂದ್ಸಲ ನಿನ್ ಜೊತೆ ರೊಮ್ಯಾಂಟಿಕ್ ಮೂಡಿ ಬಂದು ಇವತ್ ನಿನ್ನ ಕಡ್ಕೊಂಡು ಅನುಭವಿಸ್ತಿರೋ ಸಾಕು ಕಣಪ್ಪ. ಮದ್ವೆಗ್ ಮುಂಚೆ ಲವ್ ಮಾಡ್ಬೇಕಾದ್ರೆ ಫೋನ್ ಮಾಡಿ ಅಲ್ಲಿ ಸಿಗೋಣ ಬಾ, ಇಲ್ಲಿ ಮೀಟ್ ಆಗೋಣ ಬಾ ಅಂತ ಕರಿತಾ ಇದ್ದೆ. ನಾನೊಂದ್ ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಸಾಕು, ನಕ್ಕೊಂಡು ಕುಣ್ಕೊಂಡು ಮುಸುಡಿನ ಹಿಂಗ್ ಸೊಟ್ಟಗ್ ಮಾಡ್ಕೊಂಡು ಹೋಗಿ ಕುತ್ಕೊಂತಿದ್ದೆ. ನಾನ್ ನಿನಗೆ ಐಸ್ ಕ್ರೀಮ್ ತಂದು ಕೊಟ್ಟು ಕೂಲ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ದೆ. ಇವಾಗ ಮದ್ವೆ ಆದ್ಮೇಲೆ ರೊಮ್ಯಾಂಟಿಕ್ ಆಗಿರು ಅಂದ್ರೆ ನಿಮ್ಮನ್ ಕಟ್ಕೊಂಡು ಅನುಭವಿಸ್ತಾ ಇದೀನಿ ಅಂತೀಯಲ್ಲೇ. ಅಪ್ಪ, ಮದ್ವೆ ಅಂದ್ರೆ ಬರೀ ರೊಮ್ಯಾಂಟಿಕ್ ಆಗಿರೋದಲ್ಲ ಕಣಪ್ಪ, ಗಂಡ್ಸು ಕಣೋ ನೀನು, ದುಡಿಬೇಕು. ಹೆಣ್ಮಕ್ಳು ಗಂಡ್ ಮಕ್ಳಿಗೆ ದುಡಿಯೋದ್ ಹೇಳ್ಕೊಡೋದ್ ಬೇಕಾಗಿಲ್ಲ ಕಣೆ. ಗಂಡ್ ಮಕ್ಳು ಶತಮಾನದಿಂದ ದುಡಿತಾನೆ ಬರ್ತಾ ಇದೀವಿ ಸಾರ್. ಈ ಗಂಡ್ ಮಕ್ಳು ಶತಮಾನದಿಂದ ದುಡಿತಾ ಬರ್ತಾ ಇದೀವಿ ಸಾರ್. ಇದುವರೆಗೂ ಯಾರು ನಮ್ಮನ್ನ ಲಕ್ಷ್ಮ ಅಂತ ಕರೆಯಲ್ಲ. ಅದೇ ಹೆಣ್ಮಕ್ಳನ್ನ ಲಕ್ಷ್ಮಿ, ವರಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ, ಶುಭಲಕ್ಷ್ಮಿ ಅಂತ ಕರೀತಾರೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾವು ಗಂಡ್ ಮಕ್ಳು ಎಷ್ಟೇ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳೋ ಕೆಲ್ಸಕ್ಕೆ ಸೇರ್ಕೊಂಡ್ರು ಸಂಬಳ ಬಂದು ಮಾರನೇ ದಿನ ಜೇಬಲ್ ನಮ್ಮ ಹತ್ರ ₹1 ದುಡ್ಡಿರಲ್ಲ. ಅದೇ ಹೆಣ್ಮಕ್ಳು ಅಡಿಗೆ ಮಾಡ್ತಾರಲ್ಲ, ಅಡಿಗೆ ಮನೆಗೆ ಹೋಗ್ಬಿಟ್ಟು ಸಾಸಿವೆ ಡಬ್ಬಕ್ಕೆ ಕೈ ಹಾಕಿದ್ರೆ ಸಾಕು ದುಡ್ಡು ಸಿಗುತ್ತೆ. ನನಗೊಂದೇ ಕನ್ಫ್ಯೂಷನ್, ಇಲ್ಲಿ ಹುಡುಗಿರ್ ಕೆಲಸ ಮಾಡ್ತಾ ಇದಾರ, ಹುಡುಗರು ಕೆಲಸ ಮಾಡ್ತಾ ಇದಾರ ಅನ್ನೋದೇ ನನಗೆ ಕನ್ಫ್ಯೂಷನ್ ಆಗಿದೆ ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಹುಡುಗಿರು ಹುಟ್ಟಿದಾಗ ತಂದೆ ತಾಯಿ ಸಾಕ್ತಾರೆ, ಬೆಳಿತಾ ಅಣ್ಣ ತಮ್ಮದಿರ್ ಸಾಕ್ತಾರೆ, ಮದ್ವೆ ಆದ್ಮೇಲೆ ಗಂಡದಿರ್ ಸಾಕ್ತಾರೆ. ನಮ್ಮನ್ಯಾರು ಸಾಕ್ತಾ ಇದಾರೆ ಸರ್? ಸಾಕ್ ಸುಮ್ನಿರಯ್ಯ, ಕೈಲಾಗ್ದಿದ್ದನು ಮೈಯೆಲ್ಲ ಪರ್ಚ್ಕೊಂಡಂತೆ. ನೀವ್ ಹಿಂಗೆ ಮಾತಾಡೋಕೋಸ್ಕರನೇ ಕಣೋ ನಾವು ನಮ್ಗೂ ಸಮಾನತೆ ಬೇಕು ಅಂತ ಹೋರಾಟ ಮಾಡ್ತಾ ಇರೋದು. ನೀವು ಕೆಲ್ಸಕ್ಕೆ ಹೋದ್ಕೊಳ್ಳೆ ನಾವೇನ್ ಮನೇಲಿ ಸುಮ್ನೆ ಕೂರಲ್ಲ. ಅಡ್ಗೆ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಚಾಪೆ ದಿಂಬು ನಾವೇ ಹಾಕೊಡ್ಬೇಕು. ಇಷ್ಟೆಲ್ಲಾ ಮಾಡಿ ನಾವೇ ಕೆಲ್ಸಕ್ಕೆ ಹೋಗಕ್ ನಮ್ಗೇನ್ ದೊರ್ತ? ನೀವು ಮಾಡ್ಲೇಬೇಕು. ಉಪ್ಪಿಟ್ಟು ಮಾಡ್ತಾಳೆ, ಉಪ್ಪಿಟ್ಟಲ್ಲಿ ಉಪ್ಪು ಬಿಟ್ರೆ ಬೇರೆ ಏನು ಇರಲ್ಲ. ನೆಕ್ಸ್ಟ್ ಟೈಮ್ ಅದು ಇರಲ್ಲ. ನೀವು ಹೆಣ್ಮಕ್ಳು ಸಮಾನತೆ ಬೇಕು ಅಂತ ನಮ್ಮ ಹತ್ರ ಕೇಳ್ತಿರಲ್ಲ, ಸಮಾನತೆ ಕೊಟ್ಟಿದ್ದೀನಿ, ತಗೋ ಕೆಲ್ಸಕ್ಕೆ ಹೋಗು. ಉದ್ಯೋಗ ಪುರುಷ ಲಕ್ಷಣ ಕಣೋ. ಮಾವಿನ ಹಣ್ಣು ಮರದಲ್ಲಿ ಬಿಡೋದು ಕಾಮನ್, ಅದೇ ಹಣ್ಣು ಗಿಡದಲ್ಲಿ ಬಿಟ್ರೆ ಸ್ಪೆಷಲ್. ಕೈಯಲ್ಲಿ ದುಡ್ದು ಕಾಲಲ್ಲಿ ನಡೆಯೋದು ಕಾಮನ್ ಕಣೆ, ಅದೇ ಕಾಲಲ್ಲಿ ದುಡ್ದು ಕೈಯಲ್ಲಿ ನಡೆಯೋದು ಸ್ಪೆಷಲ್. ಗಂಡ್ ಮಕ್ಳು ದುಡಿಯೋದು ಇದ್ದಿದ್ದೆ, ಹೆಣ್ಮಕ್ಳು ದುಡಿಯೋದು ಸ್ಪೆಷಲ್ ಕಣೆ. ಅಯ್ಯ, ನಿನ್ ಹುಟ್ಟಿಗೆ ನಾನು ಮೆಟ್ಟು ಸಿಕ್ಕಾಕ ನಿಂದು ಒಂದ್ ಜನ್ಮನೇನೋ. ನಮ್ಮ ಅಪ್ಪ ಅಮ್ಮ ಅವತ್ತೇ ಬಾಯ್ ಬಡ್ಕೊಂಡ್ರು. ಯಾರ ಜೊತೆ ಓಡೋಗಿದ್ದೆ? ನೀನ್ ಈ ಜನ್ಮದಲ್ಲಿ ಸರಿಯಾಗಲ್ಲ ಕಣೋ. ನನ್ನ ಕೆಲಸಕ್ಕೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಏನೇ ನೀನು ರೊಮ್ಯಾಂಟಿಕ್ ಮೂಡ್ಗೂ ಬರಲ್ವಾ? ಅವತ್ತು ಮತ್ತೋದಾ ನಾನು ನೀನು ರೊಮ್ಯಾನ್ಸ್ ಮಾಡಿದ್ದು? ಮಳೆ, ಗುಡುಗು, ಸಿಡಿಲು. ಅಯ್ಯೋ, ಸಾಂಗ್ ಹಾಕ್ರಪ್ಪ. ಹರಸಿದೆ ಇದುವೇ ಸುಖದ ಕವನ. ಅಯ್ಯೋ ಚಿ, ನನ್ನ ಕೆಲ್ಸಕ್ಕೆ ಟೈಮ್ ಆಯ್ತು. ಹೋಗೆ ನಾವು ಗಂಡ್ ಮಕ್ಳಿಗೆ ಕುಡಿಯೋಕ್ ಫಿಲ್ಟರ್ ನೀರು ಸಿಗ್ಲಿಲ್ಲ ಅಂದ್ರೂ ಮೋರಿನ ನೀರ್ನೆ ಫಿಲ್ಟರ್ ನೀರು ಅಂತ ಫೀಲ್ ಮಾಡ್ಕೊಂಡು ಕುಡಿತೀವಿ ನಾವು. ಹೋಗೆ ಇಷ್ಟೊತ್ತವರೆಗೂ ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತಿದ್ದು ಭಕ್ತಿಗೋಸ್ಕರ ಅಲ್ಲ, ಅದ್ರಲ್ಲಿ ಇದ್ದಿದ್ ಚಿಲ್ದ್ರೆ ಕಾಸ್ಗೋಸ್ಕರ. ಇವತ್ತು ಹೆಂಗಪ್ಪ ಕುಡಿಯೋದು ಅಂತ ಒದ್ದಾಡ್ತಾ ಇದ್ದೆ, ಸಿಕ್ತು. ಲೋ ಮಗ, ಎಲ್ಲಿದ್ಯೋ? ಎಲ್ಲ ರೆಡಿ ಇದೆ, ಬಂದ್ಬಿಡು. ಮಗ, ಫ್ರೆಂಡ್ ಅಂದ್ರೆ ಒತ್ತಿದ ಕೂಡಲೇ ನೀರ್ ಬರೋ ಬೋರ್ವೆಲ್ ಕಣ. ವಾ 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 ವಾ. ಫ್ರೆಂಡ್ ಅಂದ್ರೆ ಬಿತ್ತಿದ ಕೂಡಲೇ ಫಸಲ್ ಕೊಡೋ ಭೂಮಿ ತಾಯಿ ಕಣ. ವಾ 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 ವಾ. ಫ್ರೆಂಡ್ ಅಂದ್ರೆ ಹತ್ತಿದ ಕೂಡಲೇ ಕೈಗೆ ಎಟ್ಕೋ ತೆಂಗಿನಕಾಯಿ ಕಣ. ಇನ್ನು ಎಣ್ಣೆ ತಂದಿಲ್ಲ ಕಣ.
ದುಡ್ಡೆಲ್ಲ ಅರೇಂಜ್ ಆಗಿದ್ಯಪ್ಪ. ನೋಡು, ಈ ಕಾರ್ಡ್ ನಾನು ಎತ್ತಕ್ಕೆ ನನ್ನ ಹೆಂಡತಿ ಹತ್ರ ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತಾ? ನಿಜ ಮಜ. ಈ ಹೆಂಡ್ತೀರಂದ್ರೆ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಮೂರ್ತಿ ಇದ್ದಂಗೆ. ನಾವೇ 101 ಮೆಟ್ಲು ಹತ್ಕೊಂಡು ಹೋಗಿ ಕಾಯಿ ಹೊಡೆದು ಮಂಗಳಾರತಿ ಆದ್ಮೇಲೆ ವರ ಕೊಡೋದು. ಲೇ, ಇದು ವರ ಕೊಟ್ಟಿರೋದಲ್ಲಪ್ಪ, ನಾನು ಕದ್ದಿರೋದು. ಕದ್ದಿಯ? ಹೌದು ಕಣ. ಹೆಂಗ ಕದ್ದಿ? ಲೇ, ಕದಿಯೋದು ಒಂದು ಕ್ರಿಯೇಟಿವಿಟಿ ಕಣ, ಅದೆಲ್ರಿಗೂ ಬರಲ್ಲ. ನನ್ನಂತರ್ಗೆ ಕಾರ್ಡ್ ಕದಿಯೋ ಕ್ರಿಯೇಟಿವಿಟಿ ಇದ್ರೆ ಇನ್ ಕೆಲವ್ರಿಗೆ ಗಂಡ್ ಮಕ್ಳು ಹಾರ್ಟ್ ಕದಿಯೋ ಕ್ರಿಯೇಟಿವಿಟಿ ಇರುತ್ತೆ ಕಣ. ಅಯ್ಯ, ನಿನ್ನ ಕ್ರಿಯೇಟಿವಿಟಿಗೆ ಟೈಮ್ ಆಯ್ತು. ಬಾರಿಗೆ ಹೋಗಿ ಎಣ್ಣೆ ಹೊಡೆಯನ್ ಬರ. ನಡಿ ಮಚ್ಚ. ಮಗ ಬರ, ಕುಡಿಯನ್ ಬರ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್. ಇಲ್ಲಿ ಕುತ್ಕೋಬೋದಾ? ಕುತ್ಕೊಳ್ಳಿ. ಹಲೋ. ಎಸ್. ನಾವ್ ಈ ಕಡೆ ಇರೋದು. ಐ ಆಮ್ ಸಾರಿ, ಈ ಡ್ರಿಂಕ್ಸ್ ಸ್ಮೆಲ್ಗೆ ಟೈಟ್ ಆಗಿ ಗೊತ್ತೇ ಆಗಿಲ್ಲ. ಮಗ, ಕೌಂಟ್ರಲ್ಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಯಾರಿಲ್ವಾ? ಒಂದ್ ನಿಮಿಷ, ಈಗ ಇದ್ದಾರಲ್ವಾ? ಎಸ್, ಏನ್ ಬೇಕು? 2 ಕುದುರೆ ರಮ್ಮು. ಕುದುರೆ ರಮ್ಮು. ಎಸ್, 2 ಕುದುರೆ ರಮ್ ಅಲ್ವಾ? ಓಕೆ, ಅಂಡ್ ಗ್ಲಾಸ್ ಅಂಡ್ ಚಿಪ್ಸ್. ವಾಟರ್. ಇರ್ಲಿ. ಒಂದು ದೇಶ ಅಂದ್ರೆ ರಾಜ್ಯ ಇರುತ್ತೆ, ರಾಜ್ಯದೊಳಗೆ ಜಿಲ್ಲೆ ಇರುತ್ತೆ, ಜಿಲ್ಲೆಯೊಳಗೆ ತಾಲೂಕು ಇರುತ್ತೆ, ತಾಲೂಕೊಳಗೆ ಊರು ಇರುತ್ತೆ, ಊರು ಅಂದ್ರೆ ಇಂಥದ್ದೊಂದು ಬಾರಿ ಇರುತ್ತೆ. ಇಷ್ಟ ದಿನ ಎಲ್ಲಿದ್ದೆ ಗುರು ನೀನು? ಈಕೊಳ್ಳಿ ಬಾಸ್. ಏನ್ ಈ ಬಾರಲ್ಲಿ ನೀವೇ ಓನರ್, ನೀವೇ ಸಪ್ಲೇರಾ? ಹೌದು, ನಾನು ಒಬ್ನೇ. ಯಾಕಂದ್ರೆ ಸಂಬಳ ಕೊಡ್ಬೇಕಲ್ವಾ? GST ಕಟ್ಲಾ ಅಥವಾ ಸಂಬಳ ಕೊಡ್ಲಾ? ಅದಕ್ಕೆ ಒಬ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಒಳಗ್ ಬಂದು ನೋಡಿ, ನಾನೇ ತೊಳೆಯೋದು. ಹಾಯ್. ನಮಸ್ಕಾರ ಸರ್, ನಾನು ಕರ್ನಾಟಕದ ಹ್ಯಾಂಡ್ಸಮ್ ಹಂಕ್ ನಂದೀಶ್. ನೀವು ನಂಬಲ್ಲ ಸರ್, ನಾನು ಹುಟ್ಟಿದಾಗ ಮನೆಯಲ್ಲಿ ತೊಟ್ಲೇ ಕಟ್ಸ್ಲಿಲ್ವಂತೆ. ಯಾಕೇಳಿ? ಯಾರು ನಾನು ಕೆಳಗಿಳಕ್ಕೆ ಬಿಟ್ಟಿಲ್ವಂತೆ. ಒಬ್ರಾದ್ಮೇಲೆ ಒಬ್ರು ಎತ್ಕೊಂಡು ಓಡಾಡ್ತಿದ್ರಂತೆ. ನಡು ರೋಡಲ್ಲಿ ಅಡ್ಡ ಬಿದ್ದಿರೋ ಆ ಡಾಂಬರ್ ಡ್ರಮ್ ಇದ್ದಂಗಿದ್ಯಾ? ನಿನಗಿಷ್ಟೆಲ್ಲ ಬಿಲ್ಡಪ್ ಬೇಕಾ? ಅದೇ, ಅವತ್ತು ಅವ್ರು ಮಾಡಿರೋ ತಪ್ಪಿನಿಂದನೇ ನನಗೆ ಈ ಕಲರ್ ಬಂದಿರೋದು. ನಮ್ಮ ಮನೆಗೆ ಬಂದವರೆಲ್ಲ ಹೊಟ್ಟೆ ಕಿಚ್ಚಿನಿಂದ, ಅಯ್ಯೋ ನಮಗಿಷ್ಟೊಂದು ಸುಂದರವಾದ ಮಗು ಹುಟ್ಲಿಲ್ವಲ್ಲ ಅಂತ ಬೇಕಂತ ಎತ್ಕೊಂಡು ಬಿಸಿಲಲ್ಲಿ ಓಡಾಡಿದ್ರಂತೆ. ಮುಂಚೆ ನಾನು ಹೆಂಗಿದ್ದೆ ಗೊತ್ತಾ ಸರ್? ಹಿಂಗಿದ್ದೆ. ಅದ್ರಲ್ಲಿ ಎಲ್ಲಿದ್ಯಾ ನೀನು ಅಂದೆ. ಇದ್ರಲ್ಲಿ ನಾನಿಲ್ಲ. ಆನಂದ್ ಸರ್, ಕನ್ಫ್ಯೂಸ್ ಆಗ್ಬೇಡಿ, ಇದು ವೈಟ್ ಸೀಟು, ಇದು ನಾನು. ಈಗ ನೋಡಿ, ಸರಿಯಾಗಿ ನೋಡಿ, 2 ಸೇಮ್ ಟು ಸೇಮ್ ಕಾಣಿಸ್ತಾ ಇಲ್ವಾ? ನನ್ನ ಕಲರ್ ಇದರಲ್ಲಿ ಮರ್ಜಾಗ ಹೋಗ್ಬಿಟ್ಟಿದೆ ಸರ್. ಅಷ್ಟೊಂದು ವೈಟ್ ನಾನು, ಯಪ್ಪ, ಅಷ್ಟೊಂದು ಹ್ಯಾಂಡ್ಸಮ್. ಕರೆಕ್ಟ್. ನಮಸ್ಕಾರ. ನಮಸ್ಕಾರ. ಯಾರಂತ ಗೊತ್ತಾಯ್ತಾ? ಇಲ್ಲ. ಗೊತ್ತಾಗ್ಲಿಲ್ವಾ? ನಾನ್ರಿ ಕರ್ನಾಟಕದ ಹ್ಯಾಂಡ್ಸಮ್ ಹಂಕ್ ನಂದೀಶ್. ಹ್ಯಾಂಡ್ಸಮ್ ಅಂಕ. ಠಪಿ, ಸರಿಯಾಗಿ ಹೇಳ್ತಿದ್ದೆ. ಈಗ ಈ ಭ್ರಮೆಯಿಂದ ಆಚೆ ಬಂದು ನಿನ್ ಬಯೋಡಾಟಾ ಹೇಳು. ನಾನು ನಿಮ್ಮ ಸೋದರತ್ತೆ ಮಗ. ನಮ್ಮವ್ವ ಈ ಅಡ್ರೆಸ್ ಕೊಟ್ರು, ಇನ್ವಿಟೇಷನ್ ಕೊಟ್ಟು ಹೋಗೋಣ ಅಂತ ಬಂದೆ. ಇವರು ಬಂದೇ ಬಿಟ್ರು. ನಮಸ್ಕಾರ. ಯಾರಂತ ಗೊತ್ತಾಯ್ತಲ್ಲ? ಗೊತ್ತಾಗ್ಲಿಲ್ವೇ? ನಾನ್ರಿ ಕರ್ನಾಟಕದ ಹ್ಯಾಂಡ್ಸಮ್ ಹಂಕ್ ನಂದೀಶ್. ಅಪ್ಪಿ, ಸ್ಕಿಟ್ ಅಲ್ಲಿ ಕಾಮಿಡಿ ಇಲ್ಲ ಅಂತ ಮಾಡಿದ ಕಾಮಿಡಿನ ಎಷ್ಟ್ ಸಲ ಮಾಡ್ತೀಯಾ ನೋಡು. ಬೇಕಿದ್ರೆ 4 ಡಬಲ್ ಮೀನಿಂಗ್ ಡೈಲಾಗ್ ಹಾಕ್ಬಿಡು, ಕಿವಿ ಮುಚ್ಕೊಂಡ್ ಸಹಿಸ್ಕೊಂಡ್ಬಿಡ್ತೀವಿ. ಹ್ಯಾಂಡ್ಸಮ್ ಹಂಕ್ ಅಂತ ಮಾತ್ರ ಹೇಳ್ಬೇಡ. ಟೇಸ್ಟ್ಲೆಸ್ ಫೆಲೋಸ್. ಹುಡುಗಿರ್ಗೆ ನಾನಂದ್ರೆ ಒಡೆ ಇದ್ದಂಗೆ. ಒಡೆ ಇದ್ದಂಗೆ. ಪಿತೃಪಕ್ಷಿ ಕಿಟ್ಟಿರೋ ಎಡೆ ಇದ್ದಂಗ ಅವನೇ, ಇವನು ವಡೆ ಅಂತೆ ವಡೆ. ಅದೇನೋ ಫ್ಲೋರ್ ಮೂಮೆಂಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ಯಾ, ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡು. ಬಾ, ನಮ್ ತಂಗಿ ಮದುವೆ ನಮ್ಮಮ್ಮ ಇನ್ವಿಟೇಷನ್ ಕೊಟ್ಬಾ ಅಂತ ಕಳಿಸಿದ್ರು. ಮನೆಯವರೆಲ್ಲ ಬಂದ್ಬಿಡಿ. ಬರೋಣ. ಎಲ್ಲಿ ನಿಮ್ ತಮ್ಮ ಕಾಣಿಸ್ತಿಲ್ವಲ್ಲ? ಅವಿನಾಶ್. ಯಾರು ನೀವು? ನಾಗಪ್ಪ ಮಡಿವಾಳರ್, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಕೋಡಿಹಳ್ಳಿ ತಿಮ್ಲಾಪುರ ಗ್ರಾಮ 581111. ಅವ್ರ ಮಗನ? ಅಯ್ಯೋ, ನಾನ್ ನೋಡ್ದಾಗ ಬೆಳ್ಳಗಿದ್ರಿ, ಇದಕ್ಕೆ ಹಿಂಗಾಗ್ಬಿಟ್ಟಿದಿರಿ. ನೋಡಿ, ನೀವ್ ಯಾರು ಅಂತ ಗೊತ್ತಿದೆ, ತಪ್ಪಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಜ್ಯೂಸ್ ತರ್ತೀನಿ, ಕೂತ್ಕೊಳ್ಳಿ. ಅವಿನಾಶ್ ಅವರೇ, ನನ್ ತಂಗಿ ಮದ್ವೆ ಬಂದ್ಬಿಡಿ. ಖಂಡಿತ ಬರೋಣ. ನನ್ನ ಹೆಂಡತಿ ಕರೆ, ನಾನು ಹೆಂಗ್ ಬರ್ಲಿ? ಅಯ್ಯೋ, ಬರುವ ಕರ್ಕೊಂಡ್ ಬನ್ನಿ. ಅದಕ್ಕೇನಂತೆ, ನಾನು ಕರೆದೆ ಅಂತ ಹೇಳಿ. ಅಂದ್ರೆ ಪಕ್ಕದಲ್ಲಿ ನಿಂತ್ರು ಕರಿದಾರಷ್ಟು ಆಟಿಟ್ಯೂಡ್ ನಿನಗೆ? ಪಕ್ಕದಲ್ಲಿ ಇದ್ದಾರಾ? ಎಲ್ಲಿದ್ದಾರೆ ಅವಿನಾಶ್? ನನ್ನ ಹೆಂಡತಿ ಸೊಂಟನೆ ಮುಟ್ತೆ ನೀನು. ಒಂಚನೇನೋ ನೀನು? ಒಂಚೂರಾದ್ರು ಬುದ್ಧಿ ಇರ್ಬೇಕಣ್ಣ ನಿನ್ಗೆ. ಯಪ್ಪ, ಇದೇನೋ ಸ್ಕ್ರೂ ಲೂಸ್ ಆಗಿರೋ ಕೇಸು. ಬಾಬಾ, ಇಲ್ಲಿ ಬನ್ನಿ. ನಿಮ್ ತಮ್ಮನ ಪಕ್ಕ ನಿಮ್ಗೆ ಯಾರಾದ್ರೂ ಕಾಣಿಸ್ತಿದಾರ?
ಇದಕ್ಕೆ ನಿಮಗ್ ಕಾಣಿಸ್ತಾ ಇಲ್ವಾ? ಇಲ್ಲ ಇಲ್ಲ ಒಂಚೂರು ಸರಿಗ್ ನೋಡಿ. ಇಲ್ಲ ಬಾವಾ. ಹಂಗಾರೆ ಯಾರು ಇಲ್ಲ ಬಿಡಿ. ಮತ್ತೆ ನನ್ನ ಪಕ್ಕ ಯಾರು ಇದಾರೆ, ನನ್ನ ಹೆಂಡ್ತಿದ್ದಾರೆ ಅಂತಾನೆ. ಅಯ್ಯೋ, ಅದು ನಿಮ್ಗೂ ಗೊತ್ತಾಗೋಯ್ತಾ? ನೋಡಿ ಇವ್ರೆ, ಕಳೆದ 3 ವರ್ಷಗಳಿಂದ ಅವನ್ ಪಕ್ಕದಲ್ಲಿ ಅವ್ನ್ ಹೆಂಡತಿ ಇದ್ದಾಳೆ ಏನೋ ಭ್ರಮೇಲ್ ಬದುಕ್ತಾ ಇದ್ದಾನೆ. ತಾವು ಹೇಳೋವಷ್ಟು ಹೇಳಿದ್ವಿ, ಯಾಕೋ ದೇವ್ರಿಗೆ ಅವನ ಮೇಲೆ ಕರುಣೆನೇ ಬರ್ಲಿಲ್ಲ. ಅಯ್ಯೋ, ಇದೆಲ್ಲ ನಿಭಾಯಿಸ್ಕೊಂಡು ಹೆಂಗ್ ಬದುಕ್ತೀರಾ? ಕಷ್ಟ ಆಗಲ್ವಾ? ಆಗುತ್ತೆ. ಈಗ ನೋಡಿ, ನೀವುನು ಹ್ಯಾಂಡ್ಸಮ್ ಹಂಕ್ ವಿಶ್ವ ಸುಂದರ ಅಂತೆಲ್ಲ ಹೇಳಿದ್ರೆ ಕೇಳಿಸ್ಕೊಳಕ್ ನಮಗೂ ಕಷ್ಟ ಆಗಲ್ವಾ? ಇದು ಹಂಗೇನೆ. ಹೇಳಮ್ಮ. ಲೋ ಮಗನೇ, ಯಾವ್ದೇ ಕಾರಣಕ್ಕೂ ಊರ್ ಕಡೆ ಬರಕ್ ಹೋಗ್ಬೇಡ. ಯಾಕಮ್ಮ? ಅದೇನೋ ನೀನ್ ಹ್ಯಾಂಡ್ಸಮ್ ಹಂಕು ವಿಶ್ವ ಸುಂದರ ಅನ್ನಕತ್ತಿದ್ಯಲ್ಲ, ನಿನ್ನನ್ನು ಹುಡುಕಿ ಸುಡ್ಬೇಕು ಅಂತ ಕಾಯಕತ್ತಾರ. ಬಾವಾ, ಜನಕ್ಕೆ ಏನ್ ಹೊಟ್ಟೆ ಕಿತ್ತು ನೋಡಿ. ಯಾಕೇನಾಯ್ತು? ನಾನು ಇಷ್ಟೊಂದು ಸುಂದರವಾಗಿ ಹುಟ್ಟಿದ್ದೆ ತಪ್ಪಾಗಿ ಹೋಗ್ಬಿಡ್ತು. ಊರ್ಲೆಲ್ಲ ನನ್ನ ಮಗಳ ಮದುವೆ ಆಗು ಅಂತ ಆಟ ಆಡ್ದವ್ರಂತೆ. ಮದುವೆ ಆಗ್ಲಿಲ್ಲ ಅಂದ್ರೆ ಸುಟ್ಟಾಕ್ತೀನಿ ಅಂತವ್ರಂತೆ. ಅದಕ್ಕೆ ಅಮ್ಮ ಇವತ್ತು ಊರ್ ಕಡೆ ಬರಕ್ ಹೋಗ್ಬೇಡ ಅಂದ್ರು. ಅಲ್ಲ, ನೀವು ಹೋದ್ರು ಏನ್ ಪ್ರಾಬ್ಲಮ್ ಆಗಲ್ಲ ಬಿಡಿ. ಯಾಕೆ? ಸುಡಕ್ ಏನ್ ಬಾಕಿ ಉಳಿದಿದೆ ಇಲ್ಲಿ? ಅದಕ್ಕೇನಂತೆ, ಇವತ್ತು ಇಲ್ಲೇ ಉಳ್ಕೊಂಡು ನಾಳೆ ಹೋಗಿ ತಗೊಳ್ಳಿ. ಥ್ಯಾಂಕ್ ಯು. ನಿಮ್ ತಮ್ಮನಿಗೆ ಸಮಸ್ಯೆ ಇದೆಯಲ್ಲ, ಮದುವೆಗಿದೆಯಾ ಮಾಡ್ಸಲ್ವಾ? ಅಯ್ಯೋ, ಅದ್ ಏನು ಅಂತ ಹೇಳಿವ್ರೆ. ದೇವ್ರು ಒಂದೊಂದ್ಸಲ ಬಲಗೈಲ್ ಕೊಟ್ಟು ಎಡಗೈಲ್ ಕಿತ್ಕೊಂಡ್ಬಿಡ್ತಾರೆ. ಒಳ್ಳೆಯವರಿಗೆ ದೇವ್ರು ಒಳ್ಳೆ ಮಾಡಲ್ಲ ಇವರ. ಸಮಾಧಾನ ಮಾಡ್ಕೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ನಡೀರಿ ಆ ಕಡೆ. ಯಪ್ಪ, ಇಲ್ಲಿ ನನ್ನ ಹೆಂಡತಿ ತಪ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾಳೆ, ನೀವೇನ್ರಿ ಈ ಕಡೆ ಬಂದು ತಪ್ಕೊಂಡು? ಹೇಳ್ತೀರಾ? ಎಲ್ಲಿದ್ದಾರೆ ಬಾವಾ? ನನ್ನ ಹೆಂಡತಿ ಎಲ್ಲಿದ್ದಾಳ? ಚಿನ್ನ, ನೀನ್ ಕೂತ್ಕೊಳ್ಳಮ್ಮ. ಇಲ್ಲೇ ಕೂತಿಲ್ವೇ ನನ್ನ ಹೆಂಡತಿ? ಕಣ್ಣನ್ ಕಬೋರ್ಡಲ್ಲಿ ಇಟ್ಬಿಟ್ಟು ಬಂದಿದ್ಯಾ? ನನ್ನ ಹೆಂಡತಿ ನೋಡಕ್ ಹೆಂಗಿದ್ದಾಳೆ? ನೋಡಕ್ಕೆ ಎಲ್ಲಿದ್ದಾಳೆ? ಎಲ್ಲಿದ್ದಾರೆ ಬಾವಾ? ಅಯ್ಯೋ, ನಿನ್ನ ನೋಡೋ ಇಲ್ಲೇ. ಏನಮ್ಮ ತಲೆ ಸುತ್ತಾ ಇದ್ಯಾ? ಇಂಥವ್ರನ್ನೆಲ್ಲ ನೋಡಿದ್ರೆ ಹುಟ್ಟೋ ಮಕ್ಳು ಗೊಗ್ಗ ಇಂತರ ಹುಟ್ಬಿಡ್ತಾರೆ. ಬಾಬಾ, ನಾವು ಒಳಕೋಗೋಣ.